Hello dear students, Namaste. Very good evening. Welcome to Vedant Patashale. Clearly audible, comment section ಅಲ್ಲಿ ತಿಳಿಸ್ಕೊಡಿ. ನೀವು ಮಾಡ್ತಾ ಇರೋ ಪ್ರತಿಯೊಂದು ಮೆಸೇಜಸ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ನೀವು ಕಳಿಸುವ ಪ್ರತಿಯೊಂದು ಮೆಸೇಜಸ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಕಾಮೆಂಟ್ ಸೆಕ್ಷನನ್ನು ಬಳಸಿ ನೀವಿಲ್ಲಿ ನನಗೆ ಉತ್ತರಗಳನ್ನು ಕೊಡಬಹುದು. ವೆರಿ ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ನೀಟಾಗಿ ಕೇಳಿಸ್ತಿದೆ ಅಲ್ವಾ? ಕ್ಲಿಯರ್ಲಿ ಆಡಿಬಲ್ ರೈಟ್? ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಿಮಗಾಗಿ ನಾನೊಂದು ಸೀರೀಸನ್ನು ಪ್ರಾರಂಭ ಮಾಡಿದ್ದೀನಿ. ಕಳೆದ ಬಾರಿಯೂ ನಾವು ಈ ಥರದ ಸೀರೀಸನ್ನು ನೋಡಿದ್ವಿ. ಅಲ್ಲಿ ನಾವು ನೋಡ್ತಾ ಇದ್ವಿ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ ಇದನ್ನು ಒಂದು ಸೆಂಟೆನ್ಸಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ. ನೀವುಗಳು ಆ ಸಮಯದಲ್ಲಿ ನನ್ನ ಕೇಳಿದ್ರಿ, ಮ್ಯಾಮ್ ಪ್ಯಾರಾಗ್ರಾಫಿಗೆ ಸಂಬಂಧಿಸಿದ ಹಾಗಿನ ಪ್ರಾಕ್ಟೀಸ್ ಸೆಷನ್ನ ಮಾಡಿಸಿ ಅಂತ. ಸೊ ಹಾಗಾಗಿ ನಾನು ನಿಮಗಾಗಿ ನಮ್ಮ ಈ ಸೀರೀಸನ್ನು ಸೆಂಟೆನ್ಸಸ್ ವರ್ಷನ್ ಕಂಪ್ಲೀಟ್ ಆಗಿದೆ. ಈಗ ಪ್ಯಾರಾಗ್ರಾಫ್ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀನಿ. ಇದು ನಮ್ಮ ಡೇ 2 ಆಗಿದೆ. ನಿನ್ನೆ ನಾನು ನಿಮಗೆ ಡೇ 1 ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ಬಹಳಷ್ಟು ಜನ ಅದನ್ನು ನೋಡಿದ್ದೀರಿ ಆ್ಯಂಡ್ ತುಂಬ ಜನ ಅದನ್ನು ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಈ ಸೆಷನ್ ಕೂಡ ನಿಮಗೆ ಇಷ್ಟ ಆಗ್ತಿದೆ, ಅರ್ಥ ಆಗ್ತಿದೆ ಅಂತಿದ್ದಲ್ಲಿ ತಪ್ಪದೆ ನಮ್ಮ ಕ್ಲಾಸಸನ್ನು ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ನೀವಿರುವ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪ್ಸ್ನಲ್ಲಿ ಶೇರ್ ಮಾಡಿ. ಯಾರೆಲ್ಲ ವಿದ್ಯಾರ್ಥಿಗಳು PSI ಅಥವಾ ESI ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದಾರೆ ಅವರಿಗೆ ಇದರಿಂದ ಸಹಾಯ ಆಗಲಿ. ನಮ್ಮ ಈ ತರಗತಿಗಳು ಪ್ರತಿನಿತ್ಯ ಸಂಜೆ 7:15 ಲೈವ್ ಇರುತ್ತೆ. ಸೊ ತಪ್ಪದೆ ನೀವು 7:15 7:15 ನೀವು ತಪ್ಪದೆ ವಾಚ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವ ಬೆಲ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ. ಆಗ ಮಾತ್ರ ನಿಮಗೆ ನಮ್ಮ ಈ ಎಲ್ಲ ಕ್ಲಾಸಸ್ ಬರ್ತಾ ಹೋಗುತ್ತೆ, ಕಾಣ್ತಾ ಹೋಗುತ್ತೆ. ಓಕೆ, ಬನ್ನಿ ಇವತ್ತಿನ ನಮ್ಮ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ನಮ್ಮ ತರಗತಿಯಲ್ಲಿ ನಿಮ್ಮೊಂದಿಗೆ ಡಿಸ್ಕಸ್ ಮಾಡೋದಕ್ಕೆ ಅಂತ ಹೇಳಿ ನಾನು ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದೀನಿ. ಅದು ಯಾವುದಪ್ಪ ವಿಚಾರ ಅಂತಂದರೆ, ಎಸ್, ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ನಿನ್ನೆ ನಾನು ನಿಮಗೆ ತಿಳಿಸಿದ್ದೆ ಇಂಗ್ಲೀಷ್ನ ಒಂದು ಪ್ಯಾರಾಗ್ರಾಫ್ನ ಇವತ್ತು ಡಿಸ್ಕಸ್ ಮಾಡೋಣ ಅಂತ. ನಿನ್ನೆ ಇಂಗ್ಲೀಷ್ ಪ್ಯಾರಾಗ್ರಾಫ್ ನೋಡಿದ್ವಿ, ಹೌದಲ್ವಾ? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿನ್ನೆ ನೀವು ಕ್ಲಾಸ್ ವಾಚ್ ಮಾಡಿದ್ರಾ? ನೀವು ಮಾಡೋ ಪ್ರತಿಯೊಂದು ಮೆಸೇಜಸ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ನಿನ್ನೆಯ ತರಗತಿ ನೀವು ವಾಚ್ ಮಾಡಿದ್ರಾ? ತಪ್ಪದೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ನೀವು ನನಗೆ ತಿಳಿಸ್ಕೊಡ್ಬೇಕಾಗತ್ತೆ. ನೋಡಿ, ಇಲ್ಲಿ ಇಟ್ಕೊಂಡಿದ್ದೀನಿ ಮೊಬೈಲ್ನ. ಪ್ರತಿಯೊಂದು ಮೆಸೇಜಸ್ ನೀವೇನೇನು ಮಾಡ್ತಾ ಇದ್ದೀರಾ ಪ್ರತಿಯೊಂದನ್ನು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ತಿಳಿಸ್ಕೊಡಿ, ನಿನ್ನೆಯ ತರಗತಿಯನ್ನು ನೀವು ವಾಚ್ ಮಾಡಿದ್ರೆ ಹೇಗೆ ಅಂತ. ವಾಚ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ನಾವು ನಿನ್ನೆ ಇಂಗ್ಲೀಷ್ ಪ್ಯಾರಾಗ್ರಾಫ್ ನೋಡಿದ್ವಿ. ಇವತ್ತು ಕನ್ನಡದ ಒಂದು ಪ್ಯಾರಾಗ್ರಾಫನ್ನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಹೀಗಿದೆ, ಒಮ್ಮೆ ಓದ್ಬಿಡ್ತೀನಿ, ನೀವು ಕೂಡ ಓದಿ. ಏನಿದೆ ಅಂತ ನೋಡೋಣ ಬನ್ನಿ. ಭಾರತದಲ್ಲಿ ಹಬ್ಬಗಳು ಜೀವನದ ಅವಿಭಾಜ್ಯ ಅಂಗವಾಗಿವೆ. ಇವುಗಳು ಸಾಮಾಜಿಕ ಐಕ್ಯತೆ, ಸಾಂಸ್ಕೃತಿಕ ಪರಂಪರೆ ಮತ್ತು ಆಧ್ಯಾತ್ಮಿಕ ಶಕ್ತಿಗೆ ಪ್ರತೀಕಗಳಾಗಿವೆ. ಹಬ್ಬಗಳು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಭಾವೈಕ್ಯತೆಯನ್ನು ಬೆಳೆಸುತ್ತವೆ. ಪ್ರತಿ ಹಬ್ಬವು ನಮ್ಮ ಪೌರಾಣಿಕ ಕಥೆಗಳು, ನಂಬಿಕೆಗಳು ಮತ್ತು ಮೌಲ್ಯಗಳನ್ನು ಹೊಸ ಪೀಳಿಗೆಗೆ ಹಸ್ತಾಂತರಿಸುವ ಒಂದು ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ. ಹೀಗಿದೆ, ರೆಡಿನಾ? ಎಸ್ ಅಂತ ರೆಡಿ ಅಂತ ಮೆಸೇಜ್ ಮಾಡಿ, ಅಥವಾ ಎಸ್ ಅಂತ ಒಂದು ಮೆಸೇಜ್ ಮಾಡಿ ನೋಡೋಣ. ನೀವು ಕಳಿಸುವ ಪ್ರತಿಯೊಂದು ಮೆಸೇಜಸ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಎಸ್, ವೆರಿ ಗುಡ್. ಎಸ್ ಅಂತ ಮೆಸೇಜಸ್ ನಿಮ್ಮ ಕಡೆಯಿಂದ ಬರ್ತಾ ಇದೆ. ವೆರಿ ಗುಡ್, ಸೂಪರ್. ಎಸ್, ಸೊ ಓದಿದ್ದಾಯಿತು. ಈಗ ಇದನ್ನು ಟ್ರಾನ್ಸ್ಲೇಟ್ ಮಾಡೋಣ ಇಂಗ್ಲೀಷಿಗೆ. ಕೆಲವು ಪದಗಳಿದೆ, ಕೆಲವು ಮಾಡ್ಯುರೇಟ್ ಪದಗಳಿದೆ, ಕೆಲವು ಈಸಿ ಪದಗಳಿದೆ. ಎಲ್ಲವನ್ನ ಹೇಳ್ಕೊಡ್ತೀನಿ, ಗೊತ್ತಿಲ್ಲದಿರೋದನ್ನ ನೋಟ್ ಮಾಡ್ಕೊಳ್ಳಿ ಇವ್ರಂತೆ. ಎಸ್, ಮುಂದಕ್ಕೆ ಹೋಗೋಣ. ಅದಕ್ಕೂ ಮುನ್ನ ನಿಮಗಾಗಿ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಇವತ್ತು ಸೆಪ್ಟೆಂಬರ್ 3ನೇ ತಾರೀಕು, ಹಾಗಾಗಿ ಇವತ್ತಿನಿಂದ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನಿಂದ ನಮ್ಮ PSI ಪೇಪರ್ 1ಗೆ ಸಂಬಂಧಿಸಿದ ಕ್ರ್ಯಾಶ್ ಕೋರ್ಸ್ ಪ್ರಾರಂಭವಾಗಿದೆ. ಇದರಲ್ಲಿ ನಾನು ನಿಮಗೆ ಟ್ರಾನ್ಸ್ಲೇಷನ್, ಪ್ರಿಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸನ್ನು ಪ್ಯಾರಲಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಇದು 2 ತಿಂಗಳ ಲೈವ್ ಕ್ಲಾಸಸ್ ಆಗಿರುತ್ತೆ. ಈ ಕೋರ್ಸ್ನ ವ್ಯಾಲಿಡಿಟಿ 1 ವರ್ಷ, 365 ಡೇಸ್ ಇರುತ್ತೆ. ನಿಮಗೆ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಎಲ್ಲ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತಾ ಇದ್ದೀನಿ. ಲೈವ್ ಕ್ಲಾಸ್ ಏನಾದರೂ ಅಟೆಂಡ್ ಆಗೋದಕ್ಕಾಗಲ್ಲ ಅಂತ ಅನ್ನೋದಾದರೆ ನಿಮಗೆ ಅದು ರೆಕಾರ್ಡೆಡ್ ಫಾರ್ಮೆಟಲ್ಲಿ ಕ್ಲಾಸಸ್ ಅವೈಲಬಲ್ ಇರುತ್ತೆ. ಸೊ ಪ್ರತಿಯೊಂದು ಕಾನ್ಸೆಪ್ಟನ್ನು ಹೇಳ್ಕೊಡ್ತಾ PDF ಅನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಇಯರ್ ಡಿಸ್ಕಷನ್ ಕೂಡ ನಮ್ಮ ಈ ಕೋರ್ಸಲ್ಲಿ ಇರುತ್ತೆ.
ನೀವು ಕೂಡ ಮುಂಬರುವ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಿ ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ತಯಾರಿ ನಡೆಸ್ತಾ ಇದ್ದಾರೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೋಬೇಕು ಈ ಪರೀಕ್ಷೆ ಅಥವಾ PSI ಪೇಪರ್ 1 ಬಗ್ಗೆ ಅಂತ ಇದ್ದಲ್ಲಿ ಈ ಕೋರ್ಸ್ ನಿಮಗೆ ಬಹಳ ಸಹಾಯ ಮಾಡುತ್ತೆ. ಆ್ಯಂಡ್ ಇವತ್ತಿನಿಂದಲೇ ಈ ಕೋರ್ಸ್ ಪ್ರಾರಂಭವಾಗಿದೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಿದೆ ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವ ನಮ್ಮ ವೇದಾಂತ್ ಪಾಠಶಾಲೆಯ ಮೊಬೈಲ್ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಮೆಸೇಜ್ ಮಾಡಿ ಡೌಟ್ಸ್ ಇದ್ದರೆ ಕೇಳಿ ಕ್ಲಿಯರ್ ಮಾಡ್ಕೋಬಹುದು. ನಮಗೇನು ಡೌಟ್ಸ್ ಇಲ್ಲ, ಕೋರ್ಸ್ ನೀಡಿದೆ ಅಂತಿದ್ದಲ್ಲಿ ಇದೇ ಸೆಷನ್ನ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಕೋರ್ಸ್ ಲಿಂಕನ್ನು ನಾನು ಪ್ರೊವೈಡ್ ಮಾಡಿದ್ದೀನಿ. ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ನಮ್ಮ ಆ್ಯಪಿಗೆ ಹೋಗ್ತೀರಾ, ಅಲ್ಲಿಂದ ನೀವು ಪರ್ಚೇಸ್ ಮಾಡಬಹುದು. ಏನೇ ಸಂದೇಹ ಇದ್ದರೂ ಇಲ್ಲಿ ಕಾಣ್ತಾ ಇರುವ ಮೊಬೈಲ್ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ಇದರ ಸ್ಕ್ರೀನ್ಶಾಟ್ ನೀಡಿದೆ ಅಂತಿದ್ದಲ್ಲಿ ತಪ್ಪದೇ ಇದರ ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಓಕೆ, ಬನ್ನಿ. ಆಲ್ರೆಡಿ ಓದಿದ್ದಾಗಿದೆ, ಬರೆಯುವ ಒಂದು ಪ್ರಯತ್ನವನ್ನು ಈಗ ನಾವು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಒಕ್ಯಾಬ್ಯುಲರಿ. ನಾನು ಒಕ್ಯಾಬ್ಯುಲರಿ ಬರೆಯುವ ಉದ್ದೇಶ ಏನು ಹೇಳಿ, ಎಷ್ಟೊಂದು ಜನಕ್ಕೆ ಈ ಒಕ್ಯಾಬ್ಯುಲರಿ ಬಗ್ಗೆ ತುಂಬ ಡೌಟ್ಸ್ ಇರುತ್ತೆ. ಎಕ್ಸಾಂಪಲ್, ಅವಿಭಾಜ್ಯ ಅಂದರೆ ಏನು, ಅಂಗ ಅಂದರೆ ಏನು, ಜೀವನ ಅಂದರೆ ಏನು, ಇದೆಲ್ಲ ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ಕೆಲವ್ರಿಗೆ ಎಲ್ಲ ವಿಚಾರ ಗೊತ್ತು, ಅವಿಭಾಜ್ಯ ಅಂದ್ರೇನು ಅಂತ ಗೊತ್ತಿರಲ್ಲ. ಸೊ ನಮ್ಮ ತರಗತಿಯಲ್ಲಿ ಎಲ್ಲ ರೀತಿಯ ವಿದ್ಯಾರ್ಥಿಗಳಿರ್ತೀರ, ಹೌದಲ್ವಾ? ಮೆಸೇಜ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಬಿಗಿನರಾ ಅಥವಾ ಈಗ ಆಲ್ರೆಡಿ ಎಕ್ಸಾಮ್ ಬರೆದಿದ್ದೀರಾ. ಬಿಗಿನರಾ ಅಥವಾ ಆಲ್ರೆಡಿ ಎಕ್ಸಾಮ್ ಬರೆದಿದ್ದೀರಾ. ಬಿಗಿನರ್ ಅಂದರೆ ಬಿಗಿನರ್ ಅಂತ ಹೇಳಿ, ಈಗ ಆಲ್ರೆಡಿ ಎಕ್ಸಾಮ್ ಬರೆದಿರೋರು ಅಂತಂದರೆ ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳಿ. ಸೊ ದಟ್ ನಿಮಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಪರೀಕ್ಷೆಯಲ್ಲಿ ಹೇಗಿರುತ್ತೆ, ಆ ಟೆನ್ಷನ್ ಹೇಗಿರುತ್ತೆ, ಎಕ್ಸ್ಪೀರಿಯನ್ಸ್ ನಿಮಗಿರುತ್ತೆ. ಸೊ ಈ ಮುಂಚೆ ಪರೀಕ್ಷೆ ಬರೆದಿದ್ರೆ ಎಕ್ಸ್ಪೀರಿಯನ್ಸ್ಡ್ ಅಂತ ಮೆಸೇಜ್ ಮಾಡಿ. ಬಿಗಿನರ್ ಇದ್ದೀವಿ, ನಮಗೇನು ಗೊತ್ತಿಲ್ಲ ರೀ ಅಂತ ಅನ್ನೋರು ಬಿಗಿನರ್ ಅಂತ ಮೆಸೇಜ್ ಮಾಡಿ. ಒಕ್ಯಾಬ್ಯುಲರಿ ಹೇಳ್ಕೊಡ್ತೀನಿ, ನಿಮಗೆ ಗೊತ್ತಿರೋ ಪದಗಳಿಗೆಲ್ಲ ಉತ್ತರವನ್ನು ಕೊಡ್ತಾ ಹೋಗಿ. ಭಾರತದಲ್ಲಿ ಅಂತ ಕೊಟ್ಟಿದ್ದಾರೆ, ಇಂಡಿಯಾ ಅಂತ ತಗೊಳ್ಳೋಣ. ಹಬ್ಬಗಳು ಫೆಸ್ಟಿವಲ್ಸ್, ಹಬ್ಬಗಳು ಫೆಸ್ಟಿವಲ್ಸ್. ಜೀವನದ ಅಂತ ಕೊಟ್ಟಿದ್ದಾರೆ, ಲೈಫ್ ಅಂತ ತಗೊಳ್ಳಿ. ಅವಿಭಾಜ್ಯ, ಗೊತ್ತಾ ಈ ಪದ ಏನು ಅಂತ? ಡು ಯು ನೋ ಅಬೌಟ್ ದಿಸ್ ವರ್ಡ್? ಅವಿಭಾಜ್ಯ ಹೀಗಂದ್ರೆ ಏನು ಅಂತ ಗೊತ್ತಿದೆಯಾ? ಹೀಗಂದ್ರೆ ಇಂಟಿಗ್ರಲ್ ಅಂತ ಹೇಳ್ತೀವಿ. ಗೊತ್ತಿಲ್ಲ ಅಂತಂದ್ರೆ ನೋಟ್ ಮಾಡ್ಕೊಳ್ಳಿ, ಇಂಟಿಗ್ರಲ್ ಅಂತ ಹೇಳ್ತೀವಿ. ಅವಿಭಾಜ್ಯ ಅಂದರೆ ಇಂಟಿಗ್ರಲ್ ಅಂದರೆ ಬಹುಮುಖ್ಯವಾಗಿರುವಂತಹ, ಅದಿಲ್ಲ ಅಂದರೆ ಆಗೋದೇ ಇಲ್ಲ ಅನ್ನೋ ರೇಂಜಿಗಿರೋ ವಿಚಾರ. ಅಂಗವಾಗಿವೆ ಅಂತ ಕೊಟ್ಟಿದ್ದಾರೆ, ಅಂಗ ಅಂತ ಅಂದರೆ ಪಾರ್ಟ್ ಅಂತ ತಗೊಳ್ತೀವಿ. ಆಗಿವೆ ವಾಗಿವೆ ಅಂತ ಏನೇ ಕೊಟ್ಟಿದ್ರು ಆರ್ ಅಂತ ತಗೊಳ್ತೀವಿ. ನೋಟ್ ಮಾಡ್ಕೊಳ್ಳಿ, ಇದೊಂದು ವಿಚಾರ. ಎಲ್ಲಾದರೂ ನೀವು ಆಗಿದೆ ಅನ್ನೋ ಪದವನ್ನು ನೋಡ್ತಾ ಇದ್ದೀರಾ ಅಂತ ಅಂದರೆ ಈಸ್ ಅಂತ ಬರಿಬೇಕು, ಸರಿನಾ? ಅದೇ ಆಗಿವೆ ಅಂತ ಅಂದರೆ ಅದನ್ನು ಆರ್ ಅಂತ ಬರಿಬೇಕು. ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ಇದು ಸಿಂಗ್ಯುಲರ್, ಇದು ಪ್ಲೂರಲ್. ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಳಿ. ಕ್ಲಿಯರಾ? ಇದು ಇಂಪಾರ್ಟೆಂಟ್, ಇದು ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಮೊದಲನೇ ವಾಕ್ಯ ಮುಕ್ತಾಯ ಆಯಿತು. ಏನು ಹೇಳ್ತಾ ಇದ್ದಾರೆ? ನಮ್ಮ ದೇಶದಲ್ಲಿ, ನಮ್ಮ ಭಾರತದಲ್ಲಿ ಫೆಸ್ಟಿವಲ್ಸ್ ಏನಿದೆ, ಎಕ್ಸಾಂಪಲ್ ರೀಸೆಂಟಾಗಿ ಗಣೇಶ ಹಬ್ಬ ಮುಗಿದಿದೆ, ಇನ್ನೂ ಒಂದು ವಾರನೂ ಆಗಿಲ್ಲ ಅಲ್ವಾ? ಈ ಥರದ ಹಬ್ಬಗಳು ನಮಗೆ ಖುಷಿಯನ್ನು ತರುತ್ತೆ, ಪಾಸಿಟಿವ್ ವೈಬ್ಸನ್ನು ತೊಗೊಂಡು ಬರುತ್ತೆ. ಸೊ ನಮಗೂ ಕೂಡ ಫೀಲಿಂಗ್ ಬ್ಲೆಸ್ಡ್ ಅಂತ ಅನಿಸುತ್ತೆ. ಸೊ ಅದನ್ನೇ ಇಲ್ಲಿ ಅವರು ಹೇಳ್ತಾ ಇರೋದು, ಇಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಲೈಫ್, ಈ ಥರ ಹೇಳ್ತಾ ಇದ್ದಾರೆ. ಹೇಗೆ ಬರೆಯೋದು ಬನ್ನಿ ಹೇಳ್ಕೊಡ್ತೀನಿ. ಫೆಸ್ಟಿವಲ್ಸ್ ಇಲ್ಲಿಂದನೇ ಪ್ರಾರಂಭ ಮಾಡಬೇಕು, ಆಮೇಲೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಐಡೆಂಟಿಫೈ ಮಾಡಿಸ್ತೀನಿ. ಫೆಸ್ಟಿವಲ್ಸ್ ಏನಾಗಿದೆಯಂತೆ ನೋಡಿ, ಇಲ್ಲಿ ಹಬ್ಬಗಳು. ಯಾಕೆ ಮ್ಯಾಮ್ ಅದನ್ನು ನೀವು ತಗೊಂಡ್ರಿ? ಭಾರತದಲ್ಲಿ ಅಲ್ಲಿಂದ ಪ್ರಾರಂಭ ಮಾಡೋಕ್ಕಾಗಲ್ವಾ? ಅಲ್ಲಿಂದನೂ ಪ್ರಾರಂಭ ಮಾಡಬಹುದು, ಏನೂ ಸಮಸ್ಯೆ ಇಲ್ಲ. ಅದನ್ನು ಹೇಳ್ತೀನಿ. ಈಗ ಫೆಸ್ಟಿವಲ್ಸ್ ಅಂತ ಏನಿದೆ ಇದನ್ನು ನಾವು ಸಬ್ಜೆಕ್ಟ್ ಅಂತ ಬರಿತೀವಿ. ಏನಾಗಿದೆ? ಇದು ಯಾವುದೇ ರೀತಿಯ ಕೆಲಸವನ್ನು ಮಾಡ್ತಾ ಇಲ್ಲ, ಆದರೆ ಇದು ಏನೋ ಆಗಿದೆಯಂತೆ, ಸ್ಟೇಟಸ್ ತೋರಿಸ್ತಾ ಇದೆ, ಯಾವುದೇ ರೀತಿಯ ಕೆಲಸವನ್ನು ಮಾಡ್ತಾ ಇಲ್ಲ, ಏನು ಆಗಿದೆ ಅಥವಾ ಆಗಿವೆ ಅಂತ ಹೇಳ್ತಾ ಇದೆ. ಇದೇ ನಮ್ಮ ಕ್ರಿಯಾಪದ. ಏನಾಗಿದೆ ಆ್ಯಂಡ್ ಎಲ್ಲಿ ಅನ್ನೋ ವಿಚಾರ ಏನಿದೆ ಇದರ ಆಬ್ಜೆಕ್ಟಲ್ಲಿ ತಗೊಳ್ತೀವಿ. ಅದನ್ನೇ ಈಗ ಇಲ್ಲಿ ಬರಿತಾ ಇದ್ದೀನಿ. ಒಂದು ವಾಕ್ಯವನ್ನು ನಾವು ಇಂಗ್ಲೀಷ್ನಲ್ಲಿ ರಚನೆ ಮಾಡಬೇಕು ಅಂತ ಅಂದರೆ ನಾವು ಯಾವಾಗಲೂ ಕೂಡ ಈ ಫಾರ್ಮುಲಾ ಬಳಸ್ತೀವಿ. ಫಾರ್ಮುಲಾ ಏನಿದೆ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇದೇ ಫಾರ್ಮುಲಾದ ಸಹಾಯದಿಂದನೇ ನಾವು ವಾಕ್ಯವನ್ನು ಬರೆಯೋದಕ್ಕೆ ಸಾಧ್ಯ, ಸರಿನಾ? ಬನ್ನಿ, ಫೆಸ್ಟಿವಲ್ಸ್ ಸಬ್ಜೆಕ್ಟ್ ಬರದೆ ಈಗ
ವರ್ಬ್ ಆರ್ ಏನಂತ ಇದು ಪಾರ್ಟ್, ಬರೀ ಪಾರ್ಟ್ ಅಲ್ಲ, ಇಂಟಿಗ್ರಲ್ ಪಾರ್ಟ್ ಅಲ್ವಾ. ಫೆಸ್ಟಿವಲ್ಸ್ ಆರ್ ಇಂಟಿಗ್ರಲ್ ಪಾರ್ಟ್ ಆಫ್ ಲೈಫ್. ಎಲ್ಲಿ? ಇನ್ ಇಂಡಿಯಾ. ನಮ್ಮ ಭಾರತದಲ್ಲಿಯೇ ನಾವು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡುವಂಥದ್ದು ಹಬ್ಬಗಳಿಗೆ. ಸೊ ಹಾಗಾಗಿ ಅವರು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ ಇನ್ ಇಂಡಿಯಾ. ನೀವು ಬೇಕಾದರೆ ಈ ಇನ್ ಇಂಡಿಯಾ ಸ್ಟಾರ್ಟಿಂಗಲ್ಲಿ ತಗೊಳ್ಳಿ. ಇನ್ ಇಂಡಿಯಾ ಫೆಸ್ಟಿವಲ್ಸ್ ಆರ್ ಇಂಟಿಗ್ರಲ್ ಪಾರ್ಟ್ ಆಫ್ ಲೈಫ್, ಅದು ಕರೆಕ್ಟೆ. ಅಥವಾ ಈ ತರಹ ಕೊನೆಯಲ್ಲಿ ತಗೊಂಡಿದ್ದೀವಲ್ವಾ, ಇದು ಕರೆಕ್ಟೆ. ಎರಡರಲ್ಲಿ ಒಂದು ಯಾವುದಾದರೂ ತಗೊಳ್ಳಿ. ಇಲ್ಲಿ ಈಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಫೆಸ್ಟಿವಲ್ಸ್ ಅಂದರೆ ಇದು ಸಬ್ಜೆಕ್ಟ್ ಆಯಿತು. ಕ್ರಿಯಾಪದ ಆರ್ ಏನೋ ಆಗಿದೆ. ಏನಾಗಿದೆ, ಎಲ್ಲಿ ಅಂತ ಮಾಹಿತಿ ಕೊಟ್ಟಿದ್ದಾರಲ್ವ, ಆಬ್ಜೆಕ್ಟ್. ಸೆಂಟೆನ್ಸನ್ನು ಬರೆಯೋಕ್ಕೂ ಮುನ್ನನೇ ನಾನಿಲ್ಲಿ ಫಾರ್ಮುಲಾ ಬರೆದಿದ್ದೆ. ನೀವು ಕೂಡ ತಪ್ಪಿಲ್ದಿರೋ ಹಾಗೆ ಒಂದು ವಾಕ್ಯವನ್ನು ಬರಿಬೇಕು ಅಂತಂದರೆ ಇದೇ ಫಾರ್ಮುಲಾ ಬಳಸಿ. ಅರ್ಥ ಆಗಿದ್ರೆ ಎಸ್ ಅಂತ ಉತ್ತರ ಕೊಡಿ. ನಿಮ್ಗೆ ಅರ್ಥ ಆಗಿದ್ರೆ ಎಸ್ ಅನ್ನೋಂಥ ಒಂದು ಉತ್ತರವನ್ನು ಕೊಡಿ. ಕ್ಲಿಯರಾ? ಕ್ಲಿಯರ್? ಲೆಟ್ಸ್ ಮೂವ್ ಅಹೆಡ್. ಮುಂದಕ್ಕೆ ಹೋಗೋಣವಾ? ಎಸ್, ವೆರಿ ಗುಡ್. ಎಸ್, ಗುಡ್. ಮೆಸೇಜಸ್ ಬರ್ತಾ ಇದೆ ಕ್ಲಿಯರ್ ಅಂತ. ವೆರಿ ಗುಡ್ ಎಸ್ ಸ್ಟೂಡೆಂಟ್ಸ್. ಲೆಟ್ಸ್ ಮೂವ್ ಅಹೆಡ್. ಇದು ಮೊದಲನೇ ವಾಕ್ಯವಾಗಿತ್ತು. ಈಗ ನಾನು ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ನಮ್ಮ ಎರಡನೇ ವಾಕ್ಯ ಹೀಗಿದೆ. ಇವುಗಳು ಅಂತ ಹೇಳ್ತಿದ್ದಾರೆ. ಇವುಗಳು ಅಂತ ಅಂದರೆ ಇಲ್ಲಿ ಅವರು ಹೇಳ್ತಾ ಇರೋದು ಯಾರಿಗೆ? ಹಬ್ಬಗಳಿಗೆ ಸಂಬಂಧಿಸಿದ ಹಾಗೆ. ಸೊ ಇಲ್ಲಿ ನಾನು ಸದ್ಯಕ್ಕೆ ದೇ ಅಂತ ಬರೆದಿರ್ತೀನಿ. ವಿ ವಿಲ್ ಸಿ ಲೇಟರ್, ಚೇಂಜ್ ಆಗಬಹುದೇನೋ. ಸಾಮಾಜಿಕ ಅಂತ ಕೊಟ್ಟಿದ್ದಾರೆ. ಸಾಮಾಜಿಕ ಅಂತ ಅಂದರೆ ಸೋಷಿಯಲ್ ಅಂತ ತಗೊಳ್ತೀವಿ. ಓಕೆನಾ? ಐಕ್ಯತೆ, ಯೂನಿಟಿ. ಸೋಷಿಯಲ್ ಅಥವಾ ಸೊಸೈಟಲ್ ಅಂತ ಕೂಡ ಇದನ್ನು ತಗೊಳ್ಬಹುದು, ನಾಟ್ ಅ ಪ್ರಾಬ್ಲಮ್. ಅದಾದಮೇಲೆ ಸಾಂಸ್ಕೃತಿಕ ಪರಂಪರೆ. ಸಾಂಸ್ಕೃತಿಕ ಅಂತ ಅಂದರೆ ಕಲ್ಚರಲ್ ಅಂತ ಹೇಳ್ತೀವಿ. ಸಾಂಸ್ಕೃತಿಕ ಅಂತ ಅಂದರೆ ಕಲ್ಚರಲ್. ಪರಂಪರೆ ಅಂತ ಕೊಟ್ಟಿದ್ದಾರೆ. ಇದನ್ನು ಬಹಳಷ್ಟು ಜನ ಟ್ರೆಡಿಷ್ನಲ್ ಈ ರೀತಿಯಲ್ಲಿ ತೊಗೊಂಡ್ಬಿಡ್ತೀರಾ. ಪರಂಪರೆ ಅನ್ನೋ ಪದವನ್ನು ಏನು ಕೊಟ್ಟಿದ್ದಾರಲ್ವ, ಜಸ್ಟ್ ಎ ಸೆಕೆಂಡ್, ಅದನ್ನು ನೀವು ತಗೊಳ್ಳೋದು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಪರಂಪರೆ, ಹೆರಿಟೇಜ್. ಟ್ರೆಡಿಷ್ನಲ್ ಬರೋದಿಲ್ಲ, ಹೆರಿಟೇಜ್ ಅಂತ ತಗೊಳ್ತೀವಿ. ನೋಟ್ ಮಾಡ್ಕೊಳ್ಳಿ. ಮತ್ತು ಆಧ್ಯಾತ್ಮಿಕ ಅಂತ ಕೊಟ್ಟಿದ್ದಾರೆ. ಆಧ್ಯಾತ್ಮಿಕ ಅಂತ ಅಂದರೆ ಸ್ಪಿರಿಚುವಲ್ ಅಂತ ಹೇಳ್ತೀವಿ. ಹೊಸ ಪದಗಳು ಅಂತ ಅನ್ನಿಸ್ತಾ ಇದ್ದಲ್ಲಿ ಪ್ರತಿಯೊಂದನ್ನು ನೀವು ನೋಟ್ ಮಾಡ್ಕೊಳ್ಬೇಕು. ಸ್ಪಿರಿಚುವಲ್ ಅಂತ ಹೇಳ್ತೀವಿ. ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಶಕ್ತಿ, ಎನರ್ಜಿ, ಪವರ್, ನಿಮ್ಮಿಷ್ಟ. ನಾನಿಲ್ಲಿ ಎನರ್ಜಿ ಅಂತ ಬರೆದಿದ್ದೀನಿ. ಪ್ರತೀಕ ಗೊತ್ತಿದೆಯಾ ಪದ? ಪ್ರತೀಕ ಅಂದರೆ ಗೊತ್ತಿದೆಯಾ? ತಿಳಿಸ್ಕೊಡಿ ನನಗೆ. ಕಾಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಬಹುದು. ಪ್ರತೀಕ ಹೀಗೆಂದರೇನು ಗೊತ್ತಿದ್ರೆ ಆನ್ಸರ್ ಮಾಡಿ. ಯಾರು ಕೂಡ ಡೈರೆಕ್ಟ್ ಸೆಂಟೆನ್ಸಸ್ನ ಕಳಿಸ್ಬೇಡಿ. ಯಾಕೆ ಅಂದರೆ ಸ್ವಲ್ಪ ಗ್ಯಾಪ್ ಆಯ್ತಲ್ವ, ನಾನು ಒಂದು ಕಾಲು ತಿಂಗಳು ತರಗತಿ ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಕೆಲವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಇವಾಗ ಸದ್ಯಕ್ಕೆ ಯಾರು ಆನ್ಸರ್ಸ್ ಕಳಿಸ್ಬೇಡಿ. ಒಂದು ಸ್ವಲ್ಪ ದಿನ ಹೋಗಲಿ, ನಾನು ಹೇಳ್ಕೊಡ್ತಾ ಇರ್ತೀನಿ. ಆಮೇಲೆ ನೀವು ಆನ್ಸರ್ಸ್ ಕಳಿಸಿ ನಂತರದಲ್ಲಿ, ಆಗ ನಾನು ನಿಮ್ಮ ಉತ್ತರಗಳನ್ನು ಚೆಕ್ ಮಾಡ್ತೀನಿ. ಎಸ್, ಪ್ರತೀಕ, ಇದಕ್ಕೆ ಉತ್ತರ ಬರ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಆದರೆ ಮಾರ್ಕ್ ಅಂತ ತಗೊಳ್ಳಲ್ಲ. ಮಾರ್ಕ್ ಅಂತ ಕೆಲವ್ರು ಕಳಿಸ್ತಾ ಇದ್ದೀರಾ. ನೋ, ಪ್ರತೀಕ ಅಂತಂದರೆ ಸಿಂಬಲ್. ಪ್ರತೀಕ ಅಂತಂದರೆ ಸಿಂಬಲ್. ಇಲ್ಲಿ ಗಳಾಗಿವೆ ಅಂದರೆ ಬಹುವಚನವಿದೆ, ಸಿಂಬಲ್ಸ್ ಅಂತ ತಗೊಳ್ಳಿ. ಆಗಿವೆ ಅನ್ನೋ ಅರ್ಥ ಇಲ್ಲಿ ಬರೋದ್ರಿಂದ ಆರ್ ಅಂತ ತಗೊಳ್ಳಿ. ಗೊತ್ತಾಯ್ತಾ ಹೇಗೆ ಅಂತ? ಈ ರೀತಿಯಲ್ಲಿ ಇಲ್ಲಿ ನಾನು ಈ ಸೆಂಟೆನ್ಸನ್ನು ಬರೆಯೋದಕ್ಕೆ ಒಕ್ಯಾಬುಲರಿ ಬರ್ಕೊಂಡೆ. ಏನು ಹೇಳ್ತಾ ಇದೆ? ಇವುಗಳು ಪ್ರತೀಕಗಳಾಗಿದೆಯಂತೆ. ಇಲ್ಲಿ ಇವುಗಳು ಅಂತ ಏನು ಕೊಟ್ಟಿದ್ದಾರೆ, ಇದೇ ಸಬ್ಜೆಕ್ಟ್. ಅಂದರೆ ಹಬ್ಬಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ. ಏನಾಗಿರೋ ಅಂಥದ್ದು ಸಿಂಬಲ್ಸ್ ಅಂತೆ. ಏನು ಕ್ರಿಯೆ ನಡೆಸ್ತಾ ಇಲ್ಲ, ಏನು ಆಗಿದೆ ಅಂತ ಕೇಳಿದ್ದಾರೆ, ಅದನ್ನು ಮಾತ್ರ ತಗೊಂಡಿದ್ದೀನಿ. ಆ್ಯಂಡ್ ಏನಾಗಿದೆ ಅಂತ ಇಲ್ಲಿ 3 ವಿಚಾರಗಳನ್ನು ಕೊಟ್ಟಿದ್ದಾರೆ. ಆಬ್ಜೆಕ್ಟ್ ಆಯಿತು. ಮೊದಲನೇದು ನೋಡಿ, ಸಾಮಾಜಿಕ ಐಕ್ಯತೆ ಇದಾಗಿದೆ. ಎರಡನೇದು ಸಾಂಸ್ಕೃತಿಕ ಪರಂಪರೆ, ಕಲ್ಚರಲ್ ಹೆರಿಟೇಜ್. ಮೂರನೇದು ಸ್ಪಿರಿಚುವಲ್ ಎನರ್ಜಿ ಅಥವಾ ಸ್ಪಿರಿಚುವಲ್ ಪವರ್. ಈ 3 ಸಪ್ರೇಟ್ ಇರೋದ್ರಿಂದ ಪ್ಲೂರಲ್ ಇದೆ. ಅದಕ್ಕೋಸ್ಕರ ಹೀಗೆ ಬಂದಿದೆ. ಇಲ್ಲೂ ಕೂಡ ಪ್ಲೂರಲ್ ಇದೆ. ಅರ್ಥ ಆಗಿದೆ ಅಲ್ವಾ? ನೋಡೋಣ ಹೇಗೆ ಬರೆಯೋದು ಅಂತ. ಸೊ ಬನ್ನಿ ಫಾರ್ಮುಲಾ ಹಾಕೋಣ. ಫಾರ್ಮುಲಾ ಏನು ಬರುತ್ತೆ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇದು ನಮ್ಮ ಫಾರ್ಮುಲಾ.
ಈಗ ನಾನು ಇದನ್ನು ಹೇಗೆ ಬರೆಯೋದು? ಬರಿತಾ ಇದ್ದೀನಿ. ಇವುಗಳು ದೇ ಸಬ್ಜೆಕ್ಟ್ ಬರದೆ. ಇವುಗಳು ಪ್ರತೀಕಗಳಾಗಿವೆ ಅಲ್ವಾ? ದೇ ಆರ್ ದ ಸಿಂಬಲ್ಸ್. ನಿಮಗೆ ಸಮಾನಾರ್ಥಕ ಪದ ಗೊತ್ತಿದ್ರೆ ಪ್ರತೀಕಗಳಿಗೆ ತಗೊಳ್ಳಿ. ಓಕೆ, ದೇ ಆರ್ ದ ಸಿಂಬಲ್ಸ್ ಆಫ್ ಯಾವುದರ ಪ್ರತೀಕಗಳಿದಾಗಿರುವಂಥದ್ದು? ಸಾಮಾಜಿಕ ಐಕ್ಯತೆ, ಸೊಸೈಟಲ್ ಯೂನಿಟಿ ಅಥವಾ ಸೋಷಿಯಲ್ ಯೂನಿಟಿ, ಎರಡರಲ್ಲೊಂದು ಬರಿಬಹುದು. ಮೊದಲನೇದು. ಇದಾಗ್ತಿದ್ದಂಗೆ ಸೆಕೆಂಡ್ ಒಂದ್ ಯಾವ್ದಿದೆ ಅದನ್ನ ಬರಿಬೇಕು. ಏನಿದೆ? ಕಲ್ಚರಲ್ ಹೆರಿಟೇಜ್ ಅಂತ ಇದೆ. ಬರಿತಾ ಇದ್ದೀನಿ. ಕಲ್ಚರಲ್ ಹೆರಿಟೇಜ್. ಅದಾಗ್ತಿದ್ದಂಗೆ ಮತ್ತು ಇದೆ, ಇಲ್ಲಿ ಕಾಮ ಇಲ್ಲ, ಡೈರೆಕ್ಟ್ ಆಗಿ ಮತ್ತು ಇದೆ. ಸೊ ನಾವು ಕೂಡ ಅದನ್ನ ಆ್ಯಂಡ್ ಅಂತ ಬರೆಯೋಣ. ಇಲ್ಲಿ ನಾನು ಅದನ್ನ ಆ್ಯಂಡ್ ಅಂತ ಬರೆದಿದ್ದೀನಿ. ಕ್ಲಿಯರಾ? ಆ್ಯಂಡ್ ಲಾಸ್ಟ್ ಒಂದ್ ಏನಿದೆ ನೋಡಿ, ಆಧ್ಯಾತ್ಮಿಕ ಶಕ್ತಿ ಅಂತಿದೆ. ಅದನ್ನ ನಾನು ಬರಿತಾ ಇದ್ದೀನಿ. ಸ್ಪಿರಿಚುವಲ್ ಎನರ್ಜಿ ಅಥವಾ ಪವರ್. ಇಷ್ಟು ಬರೆದ್ರೆ ನಮ್ಮ ವಾಕ್ಯ ಮುಕ್ತಾಯವಾಯಿತು. ಸೊ ಇಲ್ಲಿ ಅವರು ಹೇಳಿರುವಂಥದ್ದು ಸಬ್ಜೆಕ್ಟ್ ಆಗಿದ್ದೆ ಅಂತ ತಗೊಳ್ತೀರಾ. ಆರ್ ಅಂತ ಕೊಟ್ಟಿದ್ದಾರೆ, ಇದು ಕ್ರಿಯಾಪದವಾಯಿತು. ಏನು ಆಗಿರುವಂಥದ್ದು? ಆ್ಯಂಡ್ ಒಂದೊಂದಾಗಿ ನಾವು ಲಿಸ್ಟ್ ಮಾಡ್ತಾ ಹೋಗಿದ್ದೀವಿ, ಆಬ್ಜೆಕ್ಟ್ ಆಗುತ್ತೆ. ಕೆಲವರು ಬರೆಯುವಾಗ ಹಿಂದೆ ಮುಂದೆ ಮಾಡಿಬಿಡ್ತೀರಾ. ಫಸ್ಟು ಇದನ್ನು ಬರೀತೀರಾ, ಸೆಕೆಂಡ್ ಇದು ಬರೀತೀರಾ, ತರ್ಡ್ ಇಲ್ಲ. ಫಸ್ಟ್ ಇದು, ಸೆಕೆಂಡ್ ಇದು, ತರ್ಡ್ ಇದು, ಹಿಂದೆ ಮುಂದೆ ಆಗ್ಬಿಡುತ್ತೆ. ಆ ಥರ ಮಾಡಬಾರ್ದು. ನೀವು ಕ್ವಶನಲ್ಲಿ ಅವ್ರು ಹೆಂಗೆ ಕೊಟ್ಟಿರ್ತಾರೆ ಆ್ಯಸ್ ಇಟ್ ಈಸ್ ಬರಿಬೇಕು. ಅರ್ಥ ಆಗಿದ್ರೆ ಎಸ್ ಅಂತ ಹೇಳಿ, ಆನ್ಸರ್ಸ್ ಯಾರು ಕಳಿಸ್ಬೇಡಿ. ನಾವೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಮುಂದಿನ ದಿನಗಳಲ್ಲಿ ಲೈವಲ್ಲಿ ಆನ್ಸರ್ಸ್ ಕಳಿಸಿ. ಇವಾಗ ಸದ್ಯಕ್ಕೆ ಒಕ್ಯಾಬುಲರಿ ಮಾತ್ರ ಕಳಿಸಿ. ಅರ್ಥ ಆಗಿದ್ರೆ ಎಸ್ ಅಂತ ಉತ್ತರ ಕೊಡಿ. ನಾನು ಸ್ಕ್ರೀನಿಂದ ಹೊರಗೆ ಬರ್ತಾ ಇದ್ದೀನಿ. ನೀಡಿದರೆ ಸ್ಕ್ರೀನ್ಶಾಟ್ನ ನೀವು ತಗೋಬಹುದು. ಕ್ಲಿಯರಾ? ಮುಂದಕ್ಕೆ ಹೋಗೋಣವಾ? ಬನ್ನಿ, ಮುಂದಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಸೆಂಟೆನ್ಸ್ ಹೀಗಿದೆ. ಹಬ್ಬಗಳು ಅಂತ ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ಫಸ್ಟೇ ಬರೆದಿದ್ದೀವಿ ಹಬ್ಬಗಳು, ಅದಕ್ಕೇನು ಬರುತ್ತೆ ಅಂತ. ಸೊ ಈಗ ನಾನು ಅದನ್ನು ಡೈರೆಕ್ಟಾಗಿ ಈಗ ಟಿಕ್ ಆಗ್ತಾ ಇದ್ದೀನಿ. ಫೆಸ್ಟಿವಲ್ಸ್ ಅಂತ ಬರ್ಕೊಳ್ಳೋಣ. ಸಮಾಜದಲ್ಲಿ ಅಂತ ಕೊಟ್ಟಿದ್ದಾರೆ, ತಗೊಳ್ಳಿ ಸೊಸೈಟಿ. ಸೌಹಾರ್ದತೆ. ಸೌಹಾರ್ದತೆ ಅಂತ ಅಂದರೆ ಹಾರ್ಮೋನಿ ಅಂತ ಹೇಳ್ತೀವಿ. ಅಂದರೆ ನೆಮ್ಮದಿಯ ಜೀವನ ಮಾಡುವಂಥದ್ದನ್ನು ಹಾರ್ಮೋನಿ ಅಂತ ಹೇಳ್ತೀವಿ. ಮತ್ತು ಆ್ಯಂಡ್ ಭಾವೈಕ್ಯತೆ ಅಂತ ಕೊಟ್ಟಿದ್ದಾರೆ. ಭಾವೈಕ್ಯತೆ ಈಸ್ ನಥಿಂಗ್ ಬಟ್ ಅಗೇನ್ ಯೂನಿಟಿ, ಒಟ್ಟಿಗೆ ಇರುವಂಥದ್ದು ಯೂನಿಟಿ. ಬೆಳೆಸುತ್ತವೆ ನೋಡಿ, ಬೆಳೆಸು ಅನ್ನುವಂಥದ್ದನ್ನು ಗ್ರೋ ಅಂತ ತಗೊಳ್ತೀನಿ. ತವೆ ಅಂತ ಇದೆ, ಬಹುವಚನ ಇದೆ. ಅದು ನಮ್ಗಿಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ಕ್ಲಿಯರ್ ಇದ್ರೆ ಎಸ್ ಅಂತ ಉತ್ತರ ಕೊಡಿ ನೋಡೋಣ. ಇವಾಗ ನಾ ಹೇಳಿದ್ದು ಕ್ಲಿಯರ್ ಇದ್ರೆ ಎಸ್ ಅಂತ ಉತ್ತರ ಕೊಡಿ ನೋಡೋಣ. ಓಕೆ, ಬನ್ನಿ ಹೇಗೆ ಬರೆಯೋದು ಅದನ್ನ ಈಗ ನಾನು ಹೇಳ್ಕೊಡ್ತೀನಿ. ಹಬ್ಬಗಳು ಸಬ್ಜೆಕ್ಟ್ ಆದರೆ ಹಬ್ಬಗಳು ಬೆಳೆಸ್ತಾ ಇವೆ. ಕ್ರಿಯಾಪದ ಏನನ್ನ ಬೆಳೆಸ್ತಾ ಇವೆ? ನಮ್ಮಲ್ಲಿ ಹಾರ್ಮೋನಿ ಹಾಗೆ ಯೂನಿಟಿಯನ್ನು ಬೆಳೆಸ್ತಾ ಇದೆ, ಹಾಗೆ ಹಾರ್ಮೋನಿ ಬರಿಬೇಕು. ಹೌ ಟು ರೈಟ್ ಇಟ್ ಬರಿತಾ ಇದ್ದೀನಿ. ಅದಕ್ಕೂ ಮುನ್ನ ಲೆಟ್ಸ್ ಟೇಕ್ ಅಪ್ ಫಾರ್ಮುಲಾ. ದ ಫಾರ್ಮುಲಾ ಈಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಈಗ ಇದನ್ನು ನಾವು ಸೆಂಟೆನ್ಸ್ ಆಗಿ ಬರೆಯೋಣ. ಹಬ್ಬಗಳು ಸಬ್ಜೆಕ್ಟ್ನಲ್ಲಿದೆ, ನಾವು ಇಂಗ್ಲೀಷ್ನಲ್ಲಿ ತಗೊಳ್ತೀವಿ ಫೆಸ್ಟಿವಲ್ಸ್ ಅಂತ. ನೆಕ್ಸ್ಟ್ ವರ್ಬ್ ಎಲ್ಲಿದೆ? ಇಲ್ಲಿದೆ. ಬೆಳೆಸುತ್ತವೆ, ಅದನ್ನು ನಾವೇನಂತ ಬರಿಬೇಕು? ಫೆಸ್ಟಿವಲ್ಸ್ ಗ್ರೋ, ಅಥವಾ ಇದಕ್ಕೆ ಇನ್ನೊಂದು ಪದ ಇದೆ ಫಾಸ್ಟರ್, ಅಂದರೆ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಅನ್ನೋ ಅರ್ಥ. ಓಕೆ, ಏನನ್ನ ಎಲ್ಲಿ ಸಮಾಜದಲ್ಲಿ, ಇನ್ ಸೊಸೈಟಿ. ಏನನ್ನ? ಹಾರ್ಮೋನಿ ಆ್ಯಂಡ್ ಯೂನಿಟಿ. ಅದನ್ನು ಬರಿತಾ ಇದ್ದೀನಿ. ಫೆಸ್ಟಿವಲ್ಸ್ ಗ್ರೋ ಆರ್ ಫಾಸ್ಟರ್ harmony and unity in the society. ಅಷ್ಟೇ, ಇಲ್ಲಿಗೆ ವಾಕ್ಯ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ನೋಡಿ, ಫೆಸ್ಟಿವಲ್ಸ್ ಸಬ್ಜೆಕ್ಟ್ ಆಯಿತು, ಗ್ರೋ ಅಥವಾ ಫಾಸ್ಟರ್ ಕ್ರಿಯಾಪದವಾಯಿತು. ಏನನ್ನ ಎಲ್ಲಿ ಅಂತ ಹೇಳ್ತಾ ಇದ್ದೀರಾ, ಇದು ಆಬ್ಜೆಕ್ಟ್ ಆಯಿತು. ನಾನು ಸೆಂಟೆನ್ಸನ್ನು ಬರೆಯೋಕ್ಕೂ ಮುನ್ನನೇ ಈ ತರಹ ಫಾರ್ಮುಲಾ ಬರೆದಿದ್ದೆ. ಕ್ಲಿಯರಾ? ಅರ್ಥ ಆಗಿದ್ರೆ ಎಸ್ ಅಂತ ಹೇಳಿ. ಡೌಟ್ ಇದ್ರೆ ನೀವು ನನ್ನ ಕೇಳಬಹುದು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಕಾಮೆಂಟ್ ಸೆಕ್ಷನ್ ಈಸ್ ಓಪನ್ ಫಾರ್ ಯು. ಇಫ್ ಯು ವಾಂಟ್ ಯು ಕ್ಯಾನ್ ಆಸ್ಕ್ ಮೀ.
ಲೆಟ್ಸ್ ಮೂವ್ ಅಹೆಡ್. ಮುಂದಕ್ಕೆ ಹೋಗೋಣವಾ? ಲೆಟ್ಸ್ ಮೂವ್ ಅಹೆಡ್. ಎಸ್, ಓಕೆ, ಗುಡ್. ಬನ್ನಿ ಮುಂದಕ್ಕೆ ಹೋಗೋಣ. ನಮ್ಮ ತರಗತಿಯ ಕೊನೆಯ ವಾಕ್ಯ ಹೀಗಿದೆ: ಹಬ್ಬವು ನಮ್ಮ ಪೌರಾಣಿಕ ಕಥೆಗಳು ಅಂತ ಕೊಟ್ಟಿದ್ದಾರೆ. ಏನು ಪೌರಾಣಿಕ ಅಂದರೆ? ನೋಡೋಣ, ಉತ್ತರ ಕೊಡಿ. ಅಷ್ಟೊತ್ತಿಗೆ ಬೇರೆ ಪದಗಳನ್ನು ಬರಿತೀನಿ. ಹಬ್ಬವು ಒಂದೇ ಒಂದಿದೆ, ಸೊ ಹಾಗಾಗಿ ಫೆಸ್ಟಿವಲ್ ಅಂತ ತಗೊಳ್ಳಿ. ನಮ್ಮ, ಅವರ್ ಅಂತ ತಗೊಳ್ಳಿ. ಪೌರಾಣಿಕ ಕಥೆಗಳು ಅಂತ ಇದೆ. ಕಥೆಗಳು ನಿಮಗೆ ಗೊತ್ತಿರುತ್ತೆ, ನಾವು ಅದನ್ನು ಸ್ಟೋರೀಸ್ ಅಂತ ತಗೊಳ್ತೀವಿ ಅಲ್ವಾ? ಕಥೆಗಳು, ಸ್ಟೋರೀಸ್. ಪೌರಾಣಿಕ ಅಂದ್ರೇನು? ನೋ, ಸ್ಪಿರಿಚುಯಲ್ ಬರೋದಿಲ್ಲ. ಸ್ಪಿರಿಚುಯಲ್ ಅಂತ ಕೆಲವರು ಹೇಳ್ತಾ ಇದ್ದೀರಾ, ಸ್ಪಿರಿಚುಯಲ್ ಬರೋದಿಲ್ಲ. ನೋ, ಏನು ಬರುತ್ತೆ? ಎಸ್, ವೆರಿ ಗುಡ್, ಮೈಥಾಲಜಿಕಲ್. ಸರಿಯಾದ ಉತ್ತರ. ಪೌರಾಣಿಕ ಅಂತ ಅಂದರೆ ಮೈಥಾಲಜಿಕಲ್. ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಕಮ ಇದೆ ತಗೊಳ್ಳಿ. ನಂಬಿಕೆಗಳು ಅಂತ ಕೊಟ್ಟಿದ್ದಾರೆ, ಬಿಲೀವ್ಸ್ ಅಂತ ತಗೊಳ್ಳಿ. ಮತ್ತು ಮೌಲ್ಯಗಳು, ಮೌಲ್ಯಗಳು ಅಂತ ಅಂದರೆ ವ್ಯಾಲ್ಯೂಸ್. ಹೊಸ, ನ್ಯೂ, ಪೀಳಿಗೆ, ಜನರೇಷನ್ ಅಂತ ಇದನ್ನು ನಾವು ತಗೊಳ್ಬಹುದು. ಹಸ್ತಾಂತರಿಸುವ, ಸಿಂಪಲ್ ವರ್ಡ್ ಪಾಸ್ ಅಷ್ಟೇನೆ. ಹಸ್ತಾಂತರಿಸುವ ಸಿಂಪಲ್ ವರ್ಡ್, ಇದಕ್ಕೆ ಪಾಸ್ ಅಂತ ತಗೊಳ್ಳಿ. ಒಂದು ಅ ಅಥವಾ ಒನ್, ಎನಿಥಿಂಗ್ ಇಸ್ ಓಕೆ. ಮಾಧ್ಯಮ, ಮೀಡಿಯಾ ಅಂತ ತಗೊಳ್ಬಹುದು ಅಥವಾ ಮೀಡಿಯಂ ಅಂತ ತಗೊಳ್ಬಹುದು. ಕಾರ್ಯನಿರ್ವಹಿಸುತ್ತದೆ, ಫಂಕ್ಷನ್ಸ್ ಅಂತ ತಗೊಂಡ್ರು ಸರಿನೇ, ವರ್ಕ್ಸ್ ಅಂತ ತಗೊಂಡ್ರು ಸರಿನೇ, ಎಲ್ಲನೂ ಕರೆಕ್ಟಾಗಿದೆ. ಈ ತರಹ ನಾವು ಇಲ್ಲಿ ಸೆಂಟೆನ್ಸನ್ನು ಬರೆಯೋದಕ್ಕೆ ಒಕ್ಯಾಬ್ಯುಲರಿಯನ್ನು ತಗೊಂಡಿದ್ದೀವಿ. ಹಬ್ಬವು ಕಾರ್ಯನಿರ್ವಹಿಸುತ್ತೆ. ಸ್ಟಾರ್ಟಿಂಗಲ್ಲಿ ಬರುವಂಥದ್ದು ಏನಾಗಿರುತ್ತೆ ಅಂತ ಅಂದರೆ ಸಬ್ಜೆಕ್ಟ್ ಆಗಿರುತ್ತೆ. ಕನ್ನಡ ಭಾಷೆಯಲ್ಲಿ ಕೊನೆಯಲ್ಲಿ ಬರುವುದೇ ಕ್ರಿಯಾಪದ. ಇದು ನಮ್ಮ ಪ್ಲಸ್ ಕ್ಲಾಸಲ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಯೂಟ್ಯೂಬ್ನ ಫ್ರೀ ಲೈವ್ ಕ್ಲಾಸಸ್ಸಲ್ಲೂ ಹೇಳ್ತಾ ಇರ್ತೀನಿ, ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ನೋಟ್ ಮಾಡ್ಕೊಳ್ಳಿ, ಕನ್ನಡ ಭಾಷೆಯಲ್ಲಿ ಕೊನೆಯಲ್ಲಿ ಬರುವುದೇ ಕ್ರಿಯಾಪದ. ಲಾಸ್ಟಲ್ಲಿ ವರ್ಡ್ ಇರುತ್ತೆ, ಅದೇ ವರ್ಬ್. ಏನಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ವಿಚಾರ ನಮಗೆ ಇಲ್ಲಿ ಆಬ್ಜೆಕ್ಟ್ನಲ್ಲಿ ಇದೆ. ಹೇಗೆ ಬರೆಯೋದು ಬನ್ನಿ ತಿಳ್ಕೊಳ್ಳೋಣವಾ? ಫಸ್ಟ್ ಫಾರ್ಮುಲಾ ಬರ್ಕೊಂಡ್ಬಿಡೋಣ. ಪ್ರತಿ ಬಾರಿನೂ ನೀವು ಬರಿಬೇಕು ಫಾರ್ಮುಲಾನ. ಯಾಕೆ ಅಂತಂದರೆ ನಿಮಗೆ ರೂಢಿ ಆಗಬೇಕು, ಯಾವುದ್ರ ರೀತಿಯಲ್ಲಿ ಹೋಗಬೇಕು. ಇವತ್ತು ಬೆಳಗ್ಗೆ ಪ್ಲಸ್ ಕ್ಲಾಸಲ್ಲಿ ನಾನು ಹೇಳ್ತಾ ಇದ್ದೆ, ಪ್ಲಸ್ ಕ್ಲಾಸಲ್ಲಿರೋ ವಿದ್ಯಾರ್ಥಿಗಳು ಇಲ್ಲಿ ಕೆಲವರು ಇದ್ದೀರಾ, ನೀವು ರಿಲೇಟ್ ಮಾಡಬಹುದು. ಫಾರ್ಮುಲಾ ನಮಗೆ ರೋಡ್ ಇದ್ದಂಗೆ. ರೋಡ್ ಇದ್ದರೆ ನನಗೆ ಗೊತ್ತು ಹೇಗೆ ಹೋಗ್ಬೇಕು, ಬಿಕಾಸ್ ರೋಡ್ ಕರ್ಕೊಂಡು ಹೋದಾಗ ನಾನು ಹೋಗ್ತೀನಿ. ಫಾರ್ಮುಲಾ ನಾನು ತೊಗೊಳ್ತಾ ಇಲ್ಲ ಅಂದರೆ ಕಂಪ್ಲೀಟಾಗಿ ಗ್ರೌಂಡ್ ಕಾಣ್ತಾ ಇರುತ್ತೆ, ದೊಡ್ಡ ಫೀಲ್ಡ್ ಕಾಣ್ತಾ ಇರುತ್ತೆ. ರೈಟ್ ಹೋಗ್ಲಾ, ಲೆಫ್ಟ್ ಹೋಗ್ಲಾ, ಹೆಂಗೆ ಹೋಗ್ಲಿ ಅನ್ನೋದು ನನಗೆ ಗೊತ್ತಾಗಲ್ಲ. ಆವಾಗ ಏನಾಗುತ್ತೆ, ತಪ್ಪಾಗುತ್ತೆ. ಇದೇ ಸಬ್ಜೆಕ್ಟ್, ಇದೇ ವರ್ಬ್, ಇದೇ ಆಬ್ಜೆಕ್ಟ್ ಅಂತ ನೀವು ಬರ್ಕೊಂಡ್ಬಿಟ್ರೆ ನಿಮಗೆ ಮೈಂಡಲ್ಲಿ ಎಕ್ಸಾಮಲ್ಲಿ ಕೂತಾಗ ಅದೆಲ್ಲ ಮೈಂಡಲ್ಲಿ ಬರ್ತಾ ಇರುತ್ತೆ, ಪಟ ಅಂತ ಆನ್ಸರ್ ಬರಿಬಹುದು. ಸೊ ಅದಕ್ಕೋಸ್ಕರ ನಿಮಗೆ ಬಹಳ ಸಿಂಪಲ್ ವೇಯಲ್ಲಿ ನಾನು ಹೇಳ್ಕೊಡ್ತಾ ಇರೋದು, ಈ ತರಹ ಫಾರ್ಮುಲಾ ಬಳಸಿ ವಾಕ್ಯವನ್ನು ರಚನೆ ಮಾಡಿ. ಸೊ ಫೆಸ್ಟಿವಲ್ ಬರಿತಾ ಇದ್ದೀನಿ, ಸಬ್ಜೆಕ್ಟ್. ಫೆಸ್ಟಿವಲ್ ಏನು ಮಾಡುತ್ತೆ, ಕ್ರಿಯಾಪದ ಇಲ್ಲೇ ತೊಗೊಂಡ್ಬಿಡ್ತೀನಿ. ಫೆಸ್ಟಿವಲ್. ಫಂಕ್ಷನ್ಸ್ ಅಂತನಾದರೂ ತಗೊಳ್ಳಿ, ವರ್ಕ್ಸ್ ಅಂತನಾದರೂ ತಗೊಳ್ಳಿ, ನಿಮ್ಮ ಇಷ್ಟ. ಈಗ ಆಬ್ಜೆಕ್ಟ್ ಬರಿಬೇಕು. ಏನಾಗಿ ಅದು ವರ್ಕ್ ಮಾಡುತ್ತೆ? ಫೆಸ್ಟಿವಲ್ ಫಂಕ್ಷನ್ಸ್ ಆ್ಯಸ್ ಅ ಮೀಡಿಯಮ್. ಉಲ್ಟಾ ಬರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಆ್ಯಸ್ ಅ ಮೀಡಿಯಮ್, ಯಾಕೆ, ಯಾವುದಕ್ಕಾಗಿ? ಆ್ಯಸ್ ಅ ಮೀಡಿಯಮ್ ಟು ಪಾಸ್ ಯಾರಿಗೆ? ಟು ದ ನ್ಯೂ ಜನರೇಷನ್. ಉಲ್ಟಾ ಬರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಟು ಪಾಸ್ ಟು ದ ನ್ಯೂ ಜನರೇಷನ್ಸ್. ಏನೇನು? ಪೌರಾಣಿಕ ಕಥೆಗಳು, ನಂಬಿಕೆಗಳು, ಮೌಲ್ಯಗಳು. ಅವರ್ mythological stories, beliefs and values. ಇಷ್ಟೇ. ರೀಸೆಂಟಾಗಿ ಗಣೇಶ ಹಬ್ಬ ಆಯಿತು. ಯೂಶಲಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ನಾವು ಚಂದ್ರನನ್ನು ನೋಡೋ ಹಾಗಿಲ್ಲ. ಗಣೇಶ ಹಬ್ಬದ ದಿನ ಚಂದ್ರ ತುಂಬ ಸಕ್ಕದಾಗಿ ಕಾಣ್ತಾ ಇರ್ತಾನೆ, ಸಖತ್ ಹೊಳಪಿರುತ್ತೆ, ತುಂಬ ಚಂದವಾಗಿರುತ್ತೆ. ನಾವು ಅದನ್ನು ನೋಡೋ ಹಾಗೆ ಇಲ್ಲ. ಒಂದು ವೇಳೆ ನಾವೇನಾದರೂ ಅದೊಂದು ಸ್ಟೋರಿ ಇದೆ ಅದಕ್ಕೆ ಅಲ್ವಾ. ಹೊಟ್ಟೆ ತುಂಬ ಗಣೇಶ ತಿಂದು ಅಜ್ಜಿ ಮನೆಯಿಂದ ಬರ್ತಾ ಇರ್ತಾನೆ. ಸೊ ಅವನು ಇಲಿ ಮೇಲೆ ಕುತ್ಕೊಂಡು ಬರ್ತಾ ಇರ್ತಾನೆ. ಇಲಿಗೆ ಅವನ ವೆಯ್ಟನ್ನು ತಡ್ಕೊಳ್ಳೋಕ್ಕಾಗಲ್ಲ. ಏನು ಮಾಡುತ್ತೆ, ಇಲಿ ಸ್ವಲ್ಪ ಹಿಂಗೆ ಸೈಡ್ಗೆ ಹೋಗುತ್ತೆ, ಗಣೇಶ ಬಿದ್ದು ಹೋಗ್ಬಿಡ್ತಾನೆ. ಅವ್ನು ತಿಂದಿದ್ದೆಲ್ಲ ಈಚೆಗೆ ಬಂದುಬಿಡುತ್ತೆ, ಅವ್ನ ಕೈಯಲ್ಲಿ ಇದ್ದಿದ್ದೆಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ.
ಆ ಸಂದರ್ಭದಲ್ಲಿ ಚಂದ್ರ ಅವನನ್ನು ನೋಡಿ ನಕ್ಕು ಬಿಡ್ತಾನೆ. ಆಗ ಗಣೇಶ, ನೋಡಿ ಸ್ಟೋರಿ ಹೇಗೆ ಬರ್ತಿದೆ, ಮೈಥಾಲಜಿಕಲ್ ಅಲ್ವಾ. ಆಗ ಗಣೇಶ ಹೇಳ್ತಾನೆ, ನನ್ನ ಹುಟ್ಟುಹಬ್ಬದ ದಿನ ಅಥವಾ ನಾನು ಈ ಥರ ಭೂಮಿಗೆ ಬಂದಂತಹ ದಿನ ನೀನು ನನ್ನ ನೋಡಿ ನಗ್ತಾ ಇದೆಯಾ, ನಾನು ಬಿದ್ದದ್ದನ್ನು ನೋಡಿ, ಅದಕ್ಕೆ ಈ ದಿನ ನೀನು ಯಾರೇ ನೋಡಿದ್ರು ಅವರಿಗೇನಾದರೂ ಒಂದು ತೊಂದರೆ ಆಗುತ್ತೆ ಅಂತ ಹೇಳಿಬಿಡ್ತಾನೆ. ಸೊ ಇವತ್ತಿಗೂ ಅದು ಬಹಳಷ್ಟು ದಿನಗಳಿಂದ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸಣ್ಣ ವಯಸ್ಸಿಂದ ನಾನಂತೂ ಈ ಕತೆ ಪ್ರತಿ ವರ್ಷ ನಾವು ಅಮ್ಮ ಹೇಳ್ತಾರೆ, ಬಹುಶಃ ನಿಮಗೂ ಹೇಳ್ಬಹುದೇನೋ, ಇವತ್ತು ಚಂದ್ರನ್ ನೋಡಬೇಡ ಅಂತ ಹೇಳ್ತಾರೆ. ಇದು ಒಂದು ಸ್ಟೋರಿ ಇದೆ. ಗಣೇಶನ್ಗೆ 21 ಮೋದಕ ಯಾಕೆ ಇಡಬೇಕು, ಅದೊಂದು ಸ್ಟೋರಿ ಇದೆ. ಗಣೇಶನ ತಲೆ ಆನೆಯ ತಲೆಯಾಗಿ ಬದಲಾಗುತ್ತೆ, ಅದಕ್ಕೊಂದು ಸ್ಟೋರಿ ಇದೆ. ನೋಡಿ ಎಷ್ಟು ಸ್ಟೋರೀಸ್ ಇದೆ. ಗಣೇಶ ಹಬ್ಬ ಅಂತ ಅಂದ್ರೇ ಅನೇಕ ಸ್ಟೋರೀಸ್ ಬರುತ್ತೆ. ಈ ಹಬ್ಬಗಳು ನಮಗೆ ತಿಳಿಸ್ತವೆ ಈ ತರಹ ಇದೆ ನೋಡಿ, ಒಳ್ಳೇದು ಮಾಡ್ಬೇಕು, ಯಾರಾದರೂ ಬಿದ್ದರೆ ನಾವು ನಗೋದು ತಪ್ಪಲ್ವಾ, ಅದಕ್ಕೊಂದು ಸ್ಟೋರಿ ಇದೆ. ಸೊ ಚಂದ್ರ ನಕ್ದ, ಅದಕ್ಕೆ ಅವನಿಗೆ ಶಾಪ ಕೊಟ್ಟ ಗಣೇಶ. ಸೊ ನಮಗೆ ಅದರಿಂದ ಏನು ಅರ್ಥ ಆಗುತ್ತೆ, ಮಾರಲ್ ಆಫ್ ದ ಸ್ಟೋರಿ, ಯಾರಾದರೂ ಬಿದ್ದರೆ ನಗಬಾರ್ದು, ಅವ್ರಿಗೆ ಸಹಾಯ ಮಾಡಬೇಕು. ಈ ತರಹದ ಸ್ಟೋರೀಸನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಇದರಿಂದ ನಮಗೆ ನೀತಿ ಪಾಠಗಳು ಸಿಗ್ತವೆ. ಹಾಗಾಗಿ ನಮಗೆ ಹಬ್ಬಗಳು ಬೇಕು. ಹೋಲಿ ಹಬ್ಬಕ್ಕೊಂದು ನೀತಿ ಪಾಠ ಇದೆ, ಗಣೇಶ ಹಬ್ಬಕ್ಕೊಂದಿದೆ, ದೀಪಾವಳಿ ಹಬ್ಬಕ್ಕೊಂದಿದೆ ಅಲ್ವಾ. ಈ ತರಹ ಅನೇಕ ಕಥೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ನಮ್ಮ ಜೀವನಕ್ಕೆ ಮೌಲ್ಯಗಳನ್ನು ಸೇರಿಸುತ್ತೆ, ನಮ್ಮ ಜೀವನಕ್ಕೆ ನಂಬಿಕೆಗಳನ್ನು ಕೊಡುತ್ತೆ. ಸೊ ಹಾಗಾಗಿ ಹಬ್ಬಗಳು ಬಹಳ ಮುಖ್ಯ. ಈಗ ನಾನು ನಿಮ್ಗೆ ಇದನ್ನು ಹೇಳಿದೆ ಬಿಕಾಸ್ ನನ್ನ ತಾಯಿ, ನನ್ನ ಅಜ್ಜಿ ನನಗೆ ಹೇಳಿರೋ ವಿಚಾರ ನಿಮಗೂ ಮನೇಲಿ ಹೇಳಿರ್ತಾರೆ. ಮುಂದೆ ನಾನು ಇದನ್ನೇ ನನ್ನ ಮಕ್ಕಳಿಗೆ ಪಾಸ್ ಆನ್ ಮಾಡ್ತೀನಿ, ಅವರು ಅವರ ಮಕ್ಕಳಿಗೆ, ನೀವು ನಿಮ್ಮ ಮಕ್ಕಳಿಗೆ. ಆ್ಯಂಡ್ ದಿಸ್ ಇಸ್ ವಾಟ್ ಹಿಯರ್ ಇಟ್ ಈಸ್. ಹಸ್ತಾಂತರಿಸ್ತಾ ಹೋಗ್ತೀವಿ, ಹೇಳ್ತಾ ಹೋಗ್ತೀವಿ. ಅದಕ್ಕಾಗಿ ನಮಗೆ ಹಬ್ಬಗಳ ಅವಶ್ಯಕತೆ ಇದೆ. ನಮ್ಮ ಭಾರತಕ್ಕೆ ಇದಕ್ಕೇನೆ ಹೆಚ್ಚಿನ ವ್ಯಾಲ್ಯೂ ಇರೋದು ಹೊರಗಿನ ದೇಶದಲ್ಲಿ ನಿಂತು ನಾವು ನೋಡಿದಾಗ. ಕರೆಕ್ಟ್ ಅಲ್ವಾ. ಇಂಡಿಯಾ ಈಸ್ ಕಂಪ್ಲೀಟ್ಲಿ ಫುಲ್ ಆಫ್ ಕಲ್ಚರ್ ಅಂತ ಹೇಳ್ತೀವಿ, ಆ್ಯಂಡ್ ದ್ಯಾಟ್ ಈಸ್ ಬಿಕಾಸ್ ಆಫ್ ಫೆಸ್ಟಿವಲ್. ಸೊ ಈಗ ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು ಯಾಕೆ ಅಂದರೆ ಕಾನ್ಸೆಪ್ಟನ್ನು ಅರ್ಥ ಮಾಡಿಸೋದಕ್ಕೆ. ಇಲ್ಲಿ ಫೆಸ್ಟಿವಲ್ ಅಂತೇನಿದೆ ಸಬ್ಜೆಕ್ಟ್ ಆಯಿತು, ಫಂಕ್ಷನ್ಸ್ ಅಂತೇನಿದೆ ಕ್ರಿಯಾಪದವಾಯಿತು. ಏನಾಗಿ, ಯಾಕಾಗಿ, ಯಾರಿಗೆ, ಆನ್ ವಿಚ್ ಬೇಸಿಸ್, ಇಷ್ಟು ಪೂರ್ತಿಯಾಗಿ ಏನಾಯಿತು, ಆಬ್ಜೆಕ್ಟ್ ಆಯಿತು. ಹೀಗೆ ನಾವು ಇಂದಿನ ನಮ್ಮ ತರಗತಿಯಲ್ಲಿ ಕನ್ನಡದ ಒಂದು ಪ್ಯಾರಾಗ್ರಾಫ್, 4 ವಾಕ್ಯಗಳುಳ್ಳ ಒಂದು ಪ್ಯಾರಾಗ್ರಾಫ್ನ ತಗೊಂಡು ಇಂಗ್ಲೀಷಿಗೆ ವಿತ್ ದ ಹೆಲ್ಪ್ ಆಫ್ ದ ಫಾರ್ಮುಲಾ ಯಾವ ಥರ ಟ್ರಾನ್ಸ್ಲೇಷನ್ ಮಾಡೋದು ಅಂತ ಹೇಳಿಕೊಟ್ಟೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಅರ್ಥ ಆಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ತಿಳಿಸಿ ನೋಡೋಣ. ಇದರ ಅವಶ್ಯಕತೆ ಇದೆ ಅಂತಿದ್ದಲ್ಲಿ ಇದರ ಸ್ಕ್ರೀನ್ಶಾಟನ್ನು ನಾನು ಈಗಲೇ ತಗೊಳ್ಬಹುದು. ಕ್ಲಿಯರ್ ಇದೆ ಅಲ್ವಾ? ಎಸ್. ಸೊ ಯಾರಾದರೂ ಕೋರ್ಸಿಗೆ ಸೇರ್ಕೊಳ್ಳೋರು ಇದ್ದೀರಾ ಅಂತ ಇದ್ದಲ್ಲಿ ತಪ್ಪದೆ ಈ ಕಾಣ್ತಾ ಇರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ. ಇದೇ ಸೆಷನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ನಮ್ಮ ಕೋರ್ಸ್ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ, ಅಲ್ಲೂ ಕೂಡ ಹೋಗಿ ನೀವು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಪರ್ಚೇಸ್ ಮಾಡಬಹುದು. ನಾಳೆನೂ ಕ್ಲಾಸ್ ಇದೆ, ತಪ್ಪದೆ 7:15ಗೆ ಬನ್ನಿ. ಸಂಜೆ ಇದೇ ರೀತಿಯ ಮತ್ತೊಂದು ಪ್ರಶ್ನೆಯನ್ನು ತೊಗೊಂಡು ಬರ್ತೀನಿ. ನಾಳೆ ಇಂಗ್ಲೀಷ್ನ ಒಂದು ಪ್ಯಾರಾಗ್ರಾಫ್ನ ನೋಡೋಣ, ಅದನ್ನು ಕನ್ನಡ ಭಾಷೆಗೆ ಅನುವಾದ ಮಾಡೋಣ. ಹೇಗಿತ್ತು ಕ್ಲಾಸ್? ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರಗಳನ್ನು ತಿಳಿಸ್ಕೊಡಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಮತ್ತು ನಾನು ನಿಮ್ಮನ್ನು ನಾಳೆ ಸಂಜೆ 7:15ಗೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.